ನಮಸ್ಕಾರ ಎಲ್ಲರಿಗೂ ರುಕ್ಕು ಕುಕ್ಕಿಂಗ್ ವಿಡಿಯೋಸ್ಗೆ ಸ್ವಾಗತ. ಇವತ್ತು ನಾನು ಹೆಸರುಬೇಳೆ ಹಲ್ವಾವನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬೌಲ್ ಆಗೋಷ್ಟು ಹೆಸರುಬೇಳೆನ ತಗೊಂಡಿದ್ದೀನಿ. ಮತ್ತು ಒಂದೆರಡು 3 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಹಾಗೆ ಬಾದಾಮಿ, ಫ್ಲೇವರಿಗೆ ಸ್ವಲ್ಪ ಏಲಕ್ಕಿ, ಒಂದೆರಡು ಅಚ್ಚು ಬೆಲ್ಲ, ಮಾಡಲಿಕ್ಕೆ ತುಪ್ಪ ತಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆಯಲ್ಲಿ ಕುಟ್ಟಿ ಪುಡಿ ಮಾಡಿದಂಥ ಬೆಲ್ಲನ ಹಾಕ್ತಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಳೋಣ ಬೆಲ್ಲನ. ಇದಾದ ನಂತರ ಈಗ ಒಲೆ ಮೇಲೆ ಒಂದು ಹಂಚಿಟ್ಟು, ಹಂಚು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ಹೆಸರುಬೇಳೆನ ಹುರ್ಕೋಬೇಕು. ನೀಟಾಗಿ ಹೆಸರುಬೇಳೆನ ಹುರ್ಕೊಂಡ್ರೆ ಹಲ್ವಾ ಟೇಸ್ಟಿಯಾಗಿ ಬರುತ್ತೆ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು. ಮೊದಲಿಗೆ ನೋಡಿದ್ರಲ್ಲ, ಕಲರ್ ಚೇಂಜ್ ಆಗ್ತಾ ಇದೆ. ಈ ರೀತಿಯಾಗಿ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಕಲರ್ಫುಲ್ಲಾಗಿ ಹಲ್ವಾ ರೆಡಿ ಆಗುತ್ತೆ. ಹಾಗಾಗಿ ಮೊದಲಿಗೆ ನಾವು ಹೆಸರುಬೇಳೆನ ಹುರ್ಕೋತಾ ಇದ್ದೀನಿ. ಈಗ ರೆಡಿಯಾಗಿದೆ. ಒಂದು ತಟ್ಟೆಯಲ್ಲಿ ಬಿಸಿ ಆರಿದ ನಂತರ ಮಿಕ್ಸಿ ಜಾರಿ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರಲ್ಲಿ ಹುರಿದಿಟ್ಟಿರೋಂಥ ಹೆಸರುಬೇಳೆನ ಹಾಕ್ಕೊಳ್ಳೋಣ. ಪೌಡ್ರ್ ಮಾಡ್ಕೊಂಬರೋಣ. ಹೆಸರುಬೇಳೆ ಫುಲ್ ಪೌಡರ್ ಆಗಿರಬೇಕು, ಅಂದರೆ ಚೆನ್ನಾಗಿ ಬರುತ್ತೆ ಹಲ್ವಾ. ಈಗ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಮೊದಲಿಗೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗಬೇಕು. ತುಪ್ಪ ಬಿಸಿ ಆದ ನಂತರ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹಾಕಿ ಹುರ್ಕೊಳ್ಳೋಣ. ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೋಡಿ, ಕೆಂಪಗಾಗ್ತಾ ಇದೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಸೈಡಿಗೆ. ರೆಡಿಯಾಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಹುರಿದಿರೋದ್ರಿಂದ ಘಮ ತುಂಬ ಚೆನ್ನಾಗಿ ಬರ್ತಿದೆ. ಈಗ ಅದೇ ಬಿಸಿರೋ ತುಪ್ಪದಲ್ಲಿ ನಾವು ರವೆ ತಗೊಂಡಿದ್ವಲ್ಲ, ಚಿರೋಟಿ ರವೆ, ಅದನ್ನು ಹಾಕ್ಕೊಳ್ಳೋಣ. ಈಗ ರವೆನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಮೊದಲಿಗೆ ರವೆನೂ ಸಹ ಕೆಂಪಗಾಗಬೇಕು. ಈ ಥರ ಕೈ ಅಲ್ಲಾಡಿಸ್ತಾನೆ ಇರಬೇಕು, ಇಲ್ಲ ತಳ ಹಿಡ್ಕೊಂಡ್ಬಿಡುತ್ತೆ. ಹಲ್ವಾ ಮಾಡೋಕ್ಕೆ ಸ್ವಲ್ಪ ಲೇಟೇ ಆಗುತ್ತೆ. ಈಗ ಕಡಲೆ ಹಿಟ್ಟನ್ನು ತುಪ್ಪದಲ್ಲೇ ಹಾಕಿ ಕಲಿಸ್ಕೊಳ್ಳೋಣ. ಒಂದು ಗಂಟೆ ಇಲ್ಲದ ಹಾಗೆ ನೀಟಾಗಿ ತುಪ್ಪದಲ್ಲೇ ಕಲಿಸ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗುತ್ತೆ ಕಡಲೆ ಹಿಟ್ಟಿಂದು. ಈ ಥರ ಕಲಿಸ್ಕೊಂಡ್ರೆ, ತುಪ್ಪದಲ್ಲಿ ಹುರ್ಕೊಂಡ್ರೆ ಕಲರು ಸಹ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಯಾವ ರೀತಿ ಮಿಕ್ಸ್ ಆಗಿದೆ ಅಂತ ತುಪ್ಪದಲ್ಲಿ. ಈಗ ಇದು ರೆಡಿಯಾಗಿದೆ. ಈಗ ಹೆಸರುಬೇಳೆನ ರುಬ್ಬಿಟ್ಟಿದ್ವಲ್ಲ, ಆ ಹಿಟ್ಟನ್ನು ಇದೇ ತುಪ್ಪದಲ್ಲಿ ಹಾಕ್ಕೊಳ್ಳೋಣ. ಹಾಕಿ ಅದನ್ನು ಸಹ ಚೆನ್ನಾಗಿ ಗಂಟಿಲ್ಲದೆ ಇರೋ ಹಾಗೆ ಕಲಿಸ್ಕೋಬೇಕು. ನೋಡಿದ್ರಲ್ಲ ಯಾವ ರೀತಿ ತುಪ್ಪ ಹಿರ್ಕೋತಾ ಇದೆ ಹೆಸರುಬೇಳೆ ಹಿಟ್ಟು ಅಂತ. ತಳ ಹಿಡಿಬಾರ್ದು, ಆ ರೀತಿಯಾಗಿ ಕಲಿಸ್ತಾನೆ ಇರಬೇಕು. ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ಇದೇ ರೀತಿಯಾಗಿ ಕಲಿಸ್ಬೇಕು.
ಮೀಡಿಯಮ್ ಫ್ಲೇಮ್ ಇಟ್ಟಿರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ರೆಡಿಯಾಗಿರಬೇಕು ಹಿಟ್ಟು. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಹಿಟ್ಟು ತುಪ್ಪದಲ್ಲಿ ಹುರಿದಾಗಿದೆ. ಈಗ ನಾವಿದಕ್ಕೆ ಬೆಲ್ಲ ಕರಗಿಸಿ ಬಿಸಿ ಮಾಡಿದಂತಹ ಬೆಲ್ಲದ ಪಾನಕ ಅಥವಾ ಬೆಲ್ಲದ ನೀರನ್ನು ಇದರಲ್ಲಿ ಸ್ವಲ್ಪನೇ ಹಾಕ್ಕೊತ ಈ ಥರ ನೀಟಾಗಿ ಕಲಿಸ್ಕೋಬೇಕು. ಈಗ ಇನ್ನೊಂದು ಸ್ವಲ್ಪ ಬೆಲ್ಲದ ನೀರನ್ನು ಹಾಕ್ತಾಯಿದ್ದೀನಿ. ಬೆಲ್ಲದ ನೀರು ಬಿಸಿಯಾಗೇ ಇರಬೇಕು. ನೋಡಿ, ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಮತ್ತು ಈಗ ಇನ್ನೂ ಸ್ವಲ್ಪ ಬೆಲ್ಲದ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕಿದಾಗೆಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ ಹಲ್ವಾ. ನೋಡಿ, ಒಂಚೂರು ತಳ ಹಿಡಿತಾ ಇಲ್ಲ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತೀನಿ. ಒಂದು ಗಂಟಿಲ್ದಾಗೆ ಕಲಿಸ್ಕೋಬೇಕು ನೀಟಾಗಿ. ನೋಡಿ, ಈ ಹದಕ್ಕೆ ಬಂದರೆ ಸಾಕಾಗುತ್ತೆ ಹಲ್ವಾ. ತೀರಾ ತೆಳುನೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಈ ಹದಕ್ಕೆ ಬಂದರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಘಮನೂ ತುಂಬ ಚೆನ್ನಾಗಿದೆ. ಬಿಸಿಲಿ ಈ ಥರ ಕೈ ಅಲ್ಲಾಡಿಸಿದ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಹಲ್ವಾ. ಈಗ ಇದು ರೆಡಿಯಾಗಿದೆ. ಈಗ ಇನ್ನೊಂದು ಸ್ವಲ್ಪ ಏಲಕ್ಕಿ ಕುಟ್ಟಿಟ್ಟಿದ್ನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಹುರಿದಿಟ್ಟಿರುವಂಥ ಬಾದಾಮಿ, ಗೋಡಂಬಿ, ದ್ರಾಕ್ಷಿನೂ ಸಹ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಲ್ವಾ ರೆಡಿ ಆದಂಗೆಲ್ಲ ಎಣ್ಣೆ ಬಿಡ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಉರಿ ಕಡಿಮೆನೇ ಇಟ್ಟಿರಬೇಕು. ಹೆಸರುಬೇಳೆ ಹಲ್ವಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಈಸಿಯಾಗಿ ಮಾಡ್ಕೋಬಹುದಾದಂತಹ ಒಂದು ಒಳ್ಳೆಯ ರೆಸಿಪಿನೂ ಹೌದು. ಈಗ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿ ಅದರ ಮೇಲೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಬರ್ತ್ಡೇ ಪಾರ್ಟಿಗಳಿಗೆ, ದೇವರ ನೈವೇದ್ಯಕ್ಕೆ ಪ್ರಸಾದದ ರೂಪದಲ್ಲಿ ಬಳಸಬಹುದು. ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ರೆಡಿಯಾಗಿದೆ. ಇದನ್ನು ಫ್ರಿಡ್ಜ್ನಲ್ಲಿ ಇಡದೆ ಹಾಗೆ ಹೊರಗಡೆನೂ ಸಹ 2 ದಿನದವರೆಗೂ ಇಟ್ಟು ತಿನ್ಬೋದು, ಹಾಳಾಗೋದಿಲ್ಲ. ಕೈಯಲ್ಲಿ ಅಂಟೋದು ಇಲ್ಲ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.